ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದ ಹಲವೆಡೆ ಅಕಾಲಿಕ ಮಳೆ ಸುರಿದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗಿದೆ. ಬಿಸಿಲ ಬೇಗೆ ಶುರುವಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದಾಗ ಕೆಲವೊಂದು ಅನಾಹುತಗಳು, ನಷ್ಟ ಸಂಭವಿಸಿದೆ. ರಾಜ್ಯದ ಹಲವೆಡೆ ಅಕಾಲಿಕ ಮಳೆ ಆಗಿದೆ. ತಿಕೋಟ ತಾಲೂಕಿನ ಹಲವೆಡೆ ಮಳೆ ಸುರಿದಿರುವಂಥದ್ದು. ಬಬಲೇಶ್ವರ, ತೊರವಿ, ಯಕ್ಕುಂಡಿ, ದದಾಮಟ್ಟಿಯಲ್ಲಿ ಸರಿಯಾಗಿ ಮಳೆ ಆಗಿದೆ. ಸಂಗಾಪುರ, ಕಾಕಂಡಕಿ ಗ್ರಾಮಗಳಲ್ಲೂ ಕೂಡ ಜೋರಾಗಿ ಮಳೆ ಸುರಿದಿರುವಂಥ ಪರಿಣಾಮ ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಹಾನಿಯಾಗಿದೆ. ಅಕಾಲಿಕ ಮಳೆಯಿಂದಾಗಿ ನಷ್ಟ ಸಂಭವಿಸಿರೋದು. ಬೆಳೆದಿದ್ದಂಥ ಬೆಳೆ ಮಣ್ಪಾಲಾಗಿದೆ, ನೀರು ಪಾಲಾಗಿದೆ. ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಹಾನಿಯಾಗಿದೆ. ಕಲಬುರಗಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಜೋಳದ ಬೆಳೆ ನಾಶ ಆಗಿರುವಂಥದ್ದು. ನಾವು ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸರಿಯಾಗಿ ಸುರಿದಿರುವಂಥದ್ದು ಉತ್ತರ ಕನ್ನಡ ಮತ್ತು ಧಾರವಾಡದಲ್ಲಿ. ಕಲಬುರಗಿ ಮತ್ತು ವಿಜಯಪುರದಲ್ಲಂತೂ ಸರಿಯಾಗಿ ಮಳೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಳೆ ಸುರಿದಿದ್ದು ಜನರಿಗೆ ನಾಶ ಉಂಟಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ 1 ಗಂಟೆಗೂ ಅಧಿಕ ಕಾಲ ಅಕಾಲಿಕ ಮಳೆ ಸುರಿದಿದೆ. ಬಿಸಿಲಿನ ತಾಪದಿಂದ ಕಂಗಾಲಾಗಿದ್ದಂಥ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅಷ್ಟೇ. ಈಗ ಆಲ್ರೆಡಿ ತಾಪಮಾನ ಹೆಚ್ಚಾಗಿದೆ. 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ತಾಪಮಾನ ಶುರುವಾಗಿರುವಂಥದ್ದು ಬೇಸಿಗೆಯ ಸಂದರ್ಭದಲ್ಲಿ. ಈಗ ಅಕಾಲಿಕ ಮಳೆಯಿಂದ ಕೆಲವೊಂದು ಕಡೆ ತಂಪೆರೆದಿದ್ರೆ, ಇನ್ನು ಕೆಲವು ಕಡೆ ನಷ್ಟ ಸಂಭವಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಅಕಾಲಿಕ ಮಳೆಯಿಂದಾಗಿ ಕೆಲವೊಂದು ಕಡೆ ನಷ್ಟ ಸಂಭವಿಸಿದೆ, ಕೆಲವೊಂದು ಕಡೆ ಸ್ವಲ್ಪ ಕೂಲ್ ವಾತಾವರಣ ಇರುವಂಥದ್ದು. ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ವಾತಾವರಣ ಇರುತ್ತೆ? ಬೆಂಗಳೂರಿನಲ್ಲೂ ಕೂಡ ಏನಾದರೂ ಮಳೆ ಆಗುವಂಥ ಚಾನ್ಸಸ್ ಇದೆಯಾ? ಬೆಂಗಳೂರಿನಲ್ಲಿ ಸದ್ಯಕ್ಕಂತೂ ಮಳೆ ಆಗುವಂತಹ ಸಾಧ್ಯತೆ ಇಲ್ಲ. ಪೃಥ್ವಿ, ಉಷ್ಣಾಂಶ ದಾಖಲಾತಿ ಏನಿದೆ ಇದು ಏರಿಕೆ ಆಗ್ತಾನೆ ಹೋಗುತ್ತೆ ಅಂತ ಹವಾಮಾನ ಇಲಾಖೆಯಿಂದಲೂ ಕೂಡ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಈ ಸಲ ಬೇಸಿಗೆಯ ಆರಂಭದಲ್ಲೇ ಧಗೆ ಜಾಸ್ತಿ ಆಗ್ತಾ ಇದೆ. ಸೊ ಬಿಸಿಲಿನಿಂದ ಆಲ್ರೆಡಿ ಜನ ಬೇಸತ್ತು ಹೋಗಿದ್ದಾರೆ. ಇನ್ನು ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಅಂದ್ರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಆಗಿರುವಂತಹ ಪರಿಣಾಮದಿಂದ ರಾಜ್ಯದ ಅನೇಕ ಕಡೆಯಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಇನ್ನ 2 ದಿನಗಳ ಕಾಲ ಹೀಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಹಾಗೂ ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬೆಂಗಳೂರಿನ ಹೊರತುಪಡಿಸಿ ರಾಜ್ಯದ ಅನೇಕ ಕಡೆಯಲ್ಲಿ ಮಳೆ ಆಗಿತ್ತು. ಸೊ ಇನ್ನ 2 ದಿನಗಳ ಕಾಲ ದಕ್ಷಿಣ ಒಳನಾಡು, ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಈ ಸಲ ಉಷ್ಣಾಂಶ ದಾಖಲೆಯ ಪ್ರಮಾಣ ಏರುವಂತಹ ಸಾಧ್ಯತೆ ಇದೆ. ಅಂದ್ರೆ ವಾಡಿಕೆಗಿಂತ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಈ ಸಲ 39 ಡಿಗ್ರಿ ಉಷ್ಣಾಂಶ ದಾಖಲಾದ್ರೆ ಯಾದಗಿರಿಯ ಭಾಗದಲ್ಲಿ 42-45 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಸೊ ಈ ಒಂದು ದಿಢೀರ್ ಬದಲಾವಣೆ, ಅಂದ್ರೆ ನಿನ್ನೆವರೆಗೂ ಬಿಸಿಲಿತ್ತು, ಬಿಸಿಲಿನ ಧಗೆಗೆ ಜನಕ್ಕೆ ಹೊರಗಡೆ ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದಿಢೀರ್ ಅಂತ ನಿನ್ನೆ ರಾತ್ರಿಯಿಂದ ಮಳೆ ಬರೋದಕ್ಕೆ ಶುರುವಾಯಿತು. ಸೊ ವಾತಾವರಣದಲ್ಲಿ ಒಂದು ರೀತಿಯಾಗಿ ಬದಲಾವಣೆ ಆಗಿದೆ. ಆದ್ರೆ ಬೆಂಗಳೂರಿನ ವಾತಾವರಣದಲ್ಲಿ ನೀವು ಗಮನಿಸಿದ್ರೆ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ತಂಪಲಿದೆ. ಇದರಿಂದ ಜನರಿಗೆ ಇನ್ನಷ್ಟು ಶೆಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೆಲಸಕ್ಕೆ ಹೋಗುವವರು ಮತ್ತೆ ಕಾಲೇಜ್ಗಳಿಗೆ ಹೋಗುವವರೆಲ್ಲ ಈ ಬಿಸಿಲಿನ ಶೆಕೆಯಿಂದ ಒದ್ದಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ. ನಿಮ್ಮೆಲ್ಲ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಯಾಕೆಂದ್ರೆ 5 ವರ್ಷದಿಂದ ನೇಮಕಾತಿ ಪ್ರಕ್ರಿಯೆನೇ ಆಗ್ತಾ ಇಲ್ಲ ಸರ್ಕಾರದಿಂದ. ಯಾವುದೇ ಕೆಲಸಕ್ಕೂ ಕೂಡ ನೇಮಕಾತಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಅದಕ್ಕೆ ಅಂತಾನೆ ತಮ್ಮ ಸಮಯ ಮೀಸಲಿರಿಸಿ ಓದ್ಕೊಳ್ತಾ ಇದ್ದಂತ ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಇದೇನು ಫಸ್ಟ್ ಟೈಮ್ ಹೋರಾಟ ಅಲ್ಲ. ಈ ಹಿಂದೆನೂ ಕೂಡ ಒಂದು 3-4 ಬಾರಿ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಿದ್ರು. ಸರ್ಕಾರಕ್ಕೆ ಉದ್ಯೋಗ ಆಕಾಂಕ್ಷಿಗಳ ಬಿಸಿ, ಧಾರವಾಡದ ಕಿಚ್ಚು ರಾಜ್ಯದಾದ್ಯಂತ ವ್ಯಾಪಿಸುವಂತ ಆತಂಕ ಇದೆ. ಹೋರಾಟಕ್ಕೆ ದೋಸ್ತಿ ನಾಯಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಅವ್ರ ಸರ್ಕಾರ ಇದ್ದಾಗ ಏನು ಮಾಡ್ಕೊಳ್ಳಿಲ್ಲ ಇವರು. ಈಗ ಏನಾದರೂ ಹೋರಾಟ ಆಗಬೇಕಾದ್ರೆ ಅದಕ್ಕೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಬೇಕಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಹೋರಾಟ ತೀವ್ರಗೊಳಿಸಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ಬಜೆಟ್ ಅಧಿವೇಶನಕ್ಕೂ ಬೃಹತ್ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ತಾಲೂಕು ಜಿಲ್ಲಾವಾರು ಹೋರಾಟಕ್ಕೆ ರೂಪುರೇಷೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೋಸ್ತಿ ಲೀಡರ್ ಸಭೆ. ಖಾಲಿ ಹುದ್ದೆ ಎಷ್ಟು, ಭರ್ತಿ ಮಾಡಿರೋದು ಎಷ್ಟು, ಯಾವ ವರ್ಷದಲ್ಲಿ ಎಷ್ಟು ಹುದ್ದೆ ಭರ್ತಿ ಆಗಿದೆ ಅಂತ ಮಾಹಿತಿ ಸಂಗ್ರಹ ಮಾಡ್ತಾರಂತೆ. ಇವ್ರ ಸರ್ಕಾರ ಇದ್ದಾಗಲೂ ಕೂಡ, ಈಗ ಬೆಂಬಲ ಕೊಟ್ಟಿದ್ದಾರಲ್ಲ, ಇವ್ರ ಸರ್ಕಾರ ಇದ್ದಾಗಲೂ ಏನ್ ಕಡ್ದು ದಬಾಕಿದ್ರು, ಎಷ್ಟೆಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿದ್ರು, ಎಷ್ಟೆಷ್ಟು ಹಗರಣ ಆಗಿತ್ತು ಗೊತ್ತಲ್ಲ. PSI ಹಗರಣ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನೇಮಕಾತಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ಯಾವ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗೋಗಿತ್ತು ಅಲ್ಲಿ ಅಂತ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ದೋಸ್ತಿಗಳ ಪ್ಲಾನ್.
ರಾಜ್ಯದಾದ್ಯಂತ ಹೋರಾಟಕ್ಕೆ ದೋಸ್ತಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಲಿಕ್ಕೆ ರಣತಂತ್ರ ಅಂತೆ ದೋಸ್ತಿ ನಾಯಕರದ್ದು. ಯಾವಾಗ್ಲೂ ಕೂಡ ಅಷ್ಟೇ. ಈ ಕಾಂಗ್ರೆಸ್ನವ್ರು ಅವಾಗ ಬೇಳೆ ಬೇಯಿಸ್ಕೊಳ್ತಾ ಇದ್ರು, ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಸೈಲೆಂಟು. ಅವಾಗ ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲಿ ನಡೆದಂಥ ಹೋರಾಟಕ್ಕೆ ಅವರು ಬೆಂಬಲ ಕೊಟ್ಟಿದ್ರು. ಅದಾದ್ಮೇಲೆ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿದ್ರು. ಅದೆಲ್ಲವೂ ಪೊಳ್ಳು ಭರವಸೆ. ಅಧಿಕಾರಕ್ಕೋಸ್ಕರ, ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ದೋಸ್ತಿ ಹೋರಾಟಕ್ಕೆ ಕೌಂಟರ್ ನೀಡಲಿದ್ದಾರಂತೆ ಸಿಎಂ. ಖಾಲಿ ಹುದ್ದೆಗಳ ಭರ್ತಿಗೆ ಮುಂದಾಗಿದೆ ಸರ್ಕಾರ. ಕೌಂಟ್ರು ಅಂದ್ರೆ ಬರೀ ಮಾತಿನಲ್ಲಿ ಇರಬಾರ್ದು. ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಓಕೆ, ಇದಪ್ಪ ಕೌಂಟ್ರು ಅಂತ ಹೇಳ್ಬೋದು. ಆ ರೀತಿಯಾಗಿ ಮಾಡ್ಲಿಕ್ಕೆ ಮುಂದಾಗಿದ್ದಾರಂತೆ ಮುಖ್ಯಮಂತ್ರಿಗಳು. ಖಾಲಿ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಜೊತೆ ಚರ್ಚೆಯನ್ನ ಮಾಡ್ತಾರಂತೆ. ಯಾವ ಇಲಾಖೆಗಳಲ್ಲಿ ಎಷ್ಟು ಭರ್ತಿ ಮಾಡಬೇಕು, ಮಾಸಿಕ ಹಾಗೂ ವಾರ್ಷಿಕ ಸಂಬಳ ವೆಚ್ಚ ಎಷ್ಟಾಗುತ್ತೆ, ಹಣಕಾಸು ಭರಿಸಲಿಕ್ಕೆ ಆದಾಯದ ಮೂಲಗಳನ್ನ ಪರಿಶೀಲನೆ ಮಾಡ್ತಾರಂತೆ. ಮೊದಲೇ ಗ್ಯಾರಂಟಿಗಳನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಹತ್ತತ್ರ 65ರಿಂದ 70 ಸಾವಿರ ಕೋಟಿ ಸರ್ಕಾರಕ್ಕೆ ಹೊರೆ ಬೀಳ್ತಾ ಇದೆ ಗ್ಯಾರಂಟಿಯಿಂದ. ಸೊ ಎಲ್ಲವನ್ನೂ ಸರಿದೂಗಿಸ್ಬೇಕು, ಅದರ ಜೊತೆಗೆ ನೇಮಕಾತಿಯನ್ನ ಕೂಡ ಮಾಡ್ಕೊಳ್ಬೇಕಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ಅಂತೆ. ಸಾಧ್ಯವಾದಷ್ಟು ಖಾಲಿ ಹುದ್ದೆಗಳ ನೇಮಕಾತಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ 3,000 ಪೊಲೀಸರ ನೇಮಕಾತಿ, ಬಳಿಕ ಹಂತ ಹಂತವಾಗಿ ವಿವಿಧ ಇಲಾಖೆಗಳಲ್ಲಿ ಭರ್ತಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಉದ್ಯೋಗ ನೇಮಕಾತಿ ಬಗ್ಗೆ ಕ್ರಮ ಕೈಗೊಳ್ಳುವಂತ ಘೋಷಣೆಗೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದೆಯಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ದೋಸ್ತಿ ನಾಯಕರು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ರಾಜ್ಯದಾದ್ಯಂತಲೂ ಕೂಡ ಹೋರಾಟವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ರಾಜ್ಯ ಬಜೆಟ್ಗೂ ಮುನ್ನ ಇವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನೇನೆಲ್ಲ ಮಾಡಿದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಆದ್ರೂ ಕೂಡ ಸರ್ಕಾರಕ್ಕೆ ಯಾವ ರೀತಿಯ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗಿದ್ದಾರೆ, ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಸರ್ಕಾರನೂ ಕೂಡ ರೆಡಿ ಮಾಡ್ಕೊಂಡಿದೆ ಅಂತ. ನಿನ್ನೆ ಧಾರವಾಡದಲ್ಲಿ ನಡೆದಂತಹ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಪ್ರತಿಭಟನೆಯನ್ನು ಮಾಡಿದ್ರು, ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕಿದ್ರು. ಆ ಒಂದು ಪ್ರತಿಭಟನೆಗೆ ವಿಪಕ್ಷಗಳು ಕೂಡ ಬೆಂಬಲವನ್ನು ಸೂಚಿಸಿದ್ದು. ಆ ಒಂದು ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರೋಚಕ್ ಸೇರಿದಂತೆ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳನ್ನ ಎತ್ತುಕಟ್ಟುವಂತ ಅಥವಾ ಅವರ ಹೋರಾಟವನ್ನ ನಾವು ಬೆಂಬಲಿಸ್ತೇವೆ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ವಿಪಕ್ಷಗಳು ಕರೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನ ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ವಿಪಕ್ಷಗಳು ಯೋಚನೆಯನ್ನ ಮಾಡುವಂತೆ ಕಾಣಿಸ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಕೂಡ ಮಾಡಿಕೊಂಡಿದೆ. ಅದೇ ಒಂದು ಕಾರಣಕ್ಕಾಗಿ ಗುರುವಾರ ಅಥವಾ ಶುಕ್ರವಾರ ಅಂದ್ರೆ ನಾಳೆ ಅಥವಾ ನಾಡಿದ್ದು ಒಂದು ಸಭೆಯನ್ನು ಕೂಡ ದೋಸ್ತಿ ನಾಯಕರು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಹೋರಾಟವನ್ನ ಯಾವ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಗೂ ಕೂಡ ಕೊಂಡೊಯ್ಯಬೇಕು, ತಾಲೂಕಾ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿಯೂ ಕೂಡ ಈ ಒಂದು ಹೋರಾಟವನ್ನ ಯುವಕರ ನೇತೃತ್ವದಲ್ಲಿಯೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೋಸ್ತಿ ನಾಯಕರು ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅದರ ಜೊತೆಗೆ ಬಜೆಟ್ ಅಧಿವೇಶನವೂ ಕೂಡ ಆರಂಭ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಬಜೆಟ್ ಅಧಿವೇಶನದಲ್ಲಿಯೂ ಕೂಡ ಈ ವಿಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತಬೇಕು. ಜೊತೆಗೆ ಅಧಿವೇಶನದ ಒಳಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ತಾಲೂಕಾ ಹಂತದಲ್ಲಿಯೂ ಕೂಡ ಈ ಒಂದು ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಅದ ಚರ್ಚೆಯ ನಂತರದಲ್ಲಿ ಬಜೆಟ್ ಅಧಿವೇಶನಕ್ಕೂ ಕೂಡ ಮೊದಲೇ ಈ ಒಂದು ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕರೆಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಒಂದು ಕಡೆ ವಿಪಕ್ಷಗಳು ಈ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬೆಂಬಲವನ್ನು ಸೂಚಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಸರ್ಕಾರವು ಕೂಡ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಮಣಿದು ಒಂದಿಷ್ಟು ನೇಮಕಾತಿಗಳನ್ನ ತ್ವರಿತವಾಗಿ ಮಾಡುವ ಸಂಬಂಧಪಟ್ಟಂತೆ ಒಂದಿಷ್ಟು ಚಿಂತನೆಯನ್ನು ಕೂಡ ಮಾಡ್ಕೊಂಡಿದೆ. ಈಗಾಗಲೇ ಸಿಎಂ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಏನ್ ಸಿದ್ಧತೆ ಮಾಡ್ಕೊಳ್ತಾ ಇದ್ರಲ್ಲ ದೋಸ್ತಿಗಳು. ನಿನ್ನೆ ಸಂತೋಷ್ ಲಾಡ್ ಹೇಳ್ತಾ ಇದ್ರು, ನಾವೀಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ 50,000 ಹುದ್ದೆಗಳ ಭರ್ತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಂತ. ಸೊ ಅದನ್ನ ಘೋಷಣೆ ಮಾಡ್ಲಿಕ್ಕೂ ಮುಂಚೆನೆ ಎಲ್ಲಾ ಕಡೆ ಹೋರಾಟ ಮಾಡ್ಬಿಟ್ಟು ನಮ್ಮಿಂದಲೇ ಆಗಿದ್ದು ಅನ್ನುವಂತ ಕ್ರೆಡಿಟ್ಸ್ ಪಡ್ಕೊಳ್ಳೋದಕ್ಕೂ ಮುಂದಾಗಿದಾರ ಅಂತ ದೋಸ್ತಿ ನಾಯಕರು. ಅದೊಂದು ಪ್ರಶ್ನೆಗಳು ಎದ್ದೇಳ್ತವೆ. ಪೃಥ್ವಿ, ಸಹಜವಾಗಿ ಈ ರೀತಿಯ ಪ್ರಕ್ರಿಯೆಗಳನ್ನು ರಾಜಕೀಯ ಪಕ್ಷಗಳು ಮಾಡೇ ಮಾಡ್ತವೆ. ಈಗಾಗಲೇ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಸರ್ಕಾರವು ಕೂಡ ತ್ವರಿತವಾಗಿ ನೇಮಕಾತಿಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅದೇ ಮಾತನ್ನು ಅವರು ಪುನರುಚ್ಚಾರವನ್ನು ಮಾಡಿದ್ರು. ವಿಪಕ್ಷಗಳ ಒಂದು ಕುತಂತ್ರಕ್ಕೆ ಬಲಿಯಾಗಬೇಡಿ, ಸರ್ಕಾರ ನಿಮ್ಮ ಪರವಾಗಿರುತ್ತೆ, ಸರ್ಕಾರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನು ಕೂಡ ಮಾಡ್ತಿದೆ, ತ್ವರಿತವಾಗಿ ನಾವು ನೇಮಕಾತಿಯನ್ನು ಕೂಡ ಮಾಡ್ತೇವೆ. ಕಾನೂನಿನ ತೊಡಕು ಏನಿತ್ತಲ್ಲ ಆ ಒಂದು
ತೊಡಕನ್ನ ನಿವಾರಣೆ ಮಾಡಿಕೊಂಡು ನಾವು ನೇಮಕಾತಿಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಭರವಸೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ಈ ಒಂದು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನಾಂದೋಲನ ಮಾಡುವಂತ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ಕೊಂಡಿದ್ದಾವೆ. ಅದೇ ಒಂದು ಕಾರಣಕ್ಕಾಗಿ ತಾಲೂಕಾ ಹಂತದವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಚಿಂತನೆಯನ್ನು ಮಾಡಿದ್ದಾವೆ. ಅದೇ ಒಂದು ಕಾರಣಕ್ಕಾಗಿ ನಾಳೆ ಅಥವಾ ನಾಡಿದ್ದು ಒಂದು ಸಭೆಯನ್ನು ಮಾಡ್ತಾರೆ. JDS ಮತ್ತು ಬಿಜೆಪಿ ನಾಯಕರು ಈ ಒಂದು ಸಭೆಯಲ್ಲಿ ಮುಂದಿನ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಜೊತೆಗೆ ಅದಕ್ಕೆ ರೂಪುರೇಷೆಯನ್ನು ಕೂಡ ನಾಳೆ ಅಥವಾ ನಾಡಿದ್ದು ನಡೆಯುವಂಥ ಸಭೆಯಲ್ಲೇ ಸಿದ್ಧಪಡಿಸುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ತಾಲೂಕಾ ಮಟ್ಟದಲ್ಲಿ ಸಭೆಯನ್ನು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಹೋರಾಟದ ಪ್ರತೀಕವಾಗಿಯೇ ಸರ್ಕಾರ ನೇಮಕಾತಿಯನ್ನು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ವಿಪಕ್ಷಗಳು ಚಿಂತನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಇತ ಸರ್ಕಾರವು ಕೂಡ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಪೃಥ್ವಿರಾಜ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ. ಮತ್ತೊಂದು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮೊನ್ನೆ ಅಷ್ಟೇ ಹೊಸದಾಗಿ ಆಯ್ಕೆಯಾದ ಮೊದಲ ಬಾರಿಗೆ ಆಯ್ಕೆಯಾದಂತ MLAಗಳು 31 ಜನ ಪತ್ರವನ್ನ ಬರೆದು ಅದಕ್ಕೆ ಸಹಿಯನ್ನ ಹಾಕಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು. ಈಗ ಮತ್ತೊಂದು ಪತ್ರ, ಯಾರ್ದು ಸಂಪುಟದಲ್ಲಿ ಸ್ಥಾನ ನೀಡುವಂತೆ MLCಗಳು ಪತ್ರವನ್ನ ಬರೆದಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. MLCಗಳಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ನೆಕ್ಸ್ಟ್ ಸಂಪುಟ ಪುನರ್ರಚನೆಯಲ್ಲಿ. 24 MLCಗಳಿಂದ ಖರ್ಗೆಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೆಹಲಿಗೂ ತೆರಳಿಕ್ಕೂ ಸಜ್ಜಾಗಿದ್ದಾರೆ ಪರಿಷತ್ ಸದಸ್ಯರು. ಸಂಪುಟ ಪುನರ್ರಚನೆ ವೇಳೆ ಪರಿಗಣಿಸುವಂತೆ ಮನವಿ. ಯಾಕೆಂದ್ರೆ ಇದುವರೆಗೂ ಏನಿದೆ ಸಚಿವ ಸಂಪುಟ, ಅದರಲ್ಲಿ ಇರುವಂತ ಏಕೈಕ MLC ಅಂದ್ರೆ NS ಬೋಸ್ರಾಜ್ ಅವರೊಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. MLC ಆಗಿರುವಂತ ಬೋಸ್ರಾಜ್ ಅವ್ರಿಗೆ ಮಾತ್ರ, ಇನ್ಯಾರಿಗೂ ಕೂಡ ಅವಕಾಶ ಇಲ್ಲ. ಸೊ ಹೀಗಾಗಿ ಇನ್ನೂ ಕೆಲವು ಜನಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ಒಂದ್ ಕಡೆ 31 ಜನ ಹೊಸದಾಗಿ ಆಯ್ಕೆಯಾದಂತ ಮೊದಲ ಬಾರಿಗೆ ಆಯ್ಕೆಯಾದಂತ MLAಗಳು ಪತ್ರವನ್ನ ಬರೆದಿದ್ರು. 38 ಜನರ ಪೈಕಿ 31 ಜನ ಪತ್ರದಲ್ಲಿ ಸಹಿಯನ್ನ ಹಾಕಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಪತ್ರಗಳ ಮೇಲೆ ಪತ್ರಗಳು, ಒಂದ್ ಕಡೆ ಕುರ್ಚಿ ಕಚ್ಚಾಟ ಮತ್ತು ಒಂದ್ ಕಡೆ ಪತ್ರಗಳ ಸಮರ, ಯಾವ ರೀತಿಯ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಹೈಕಮಾಂಡ್ನ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಹೈಕಮಾಂಡ್ಗೆ ಇದೊಂದು ರೀತಿ ದೊಡ್ಡ ಮಟ್ಟದ ತಲಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರುಗಳು ಪತ್ರವನ್ನ ಬರೆಯೋದ್ರ ಮುಖಾಂತರ ಕನಿಷ್ಠ 5 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇದೀಗ ಹೊಸ ಶಾಸಕರ ಬೆನ್ನಲ್ಲೇ MLCಗಳು ಅಂದ್ರೆ ಚಿಂತಕರ ಚಾವಡಿ, ಬುದ್ಧಿವಂತರ ವೇದಿಕೆ ಅಂತಾನೆ ಹೇಳಿ ಕರೆ ಕೊಡುವಂತ ವಿಧಾನ ಪರಿಷತ್ ಸದಸ್ಯರು ಕೂಡ ಇದೀಗ ಹೈಕಮಾಂಡ್ ಮೇಲೆ ಒತ್ತಡ ಇರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದರಂತೆ 24 ಮಂದಿ ವಿಧಾನ ಪರಿಷತ್ ಸದಸ್ಯರ ಸಹಿ ಉಳ್ಳಂತ ಪತ್ರವನ್ನ ಕೆಲ ವಿಧಾನ ಪರಿಷತ್ ಸದಸ್ಯರ ನಿಯೋಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಮನವಿಯನ್ನು ಕೂಡ ಮಾಡಿರುವಂತದ್ದು. ಅದರಂತೆ 1907ರಲ್ಲಿ ಸ್ಥಾಪನೆಯಾದಂತ ಕರ್ನಾಟಕ ವಿಧಾನ ಪರಿಷತ್ ಅತ್ಯಂತ ಹಳೆಯ ಪರಿಷತ್ತುಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥದ್ದು. 10-15 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆಗಳಿಂದಲೂ ಕೂಡ ನಾವು ಆಯ್ಕೆಯಾಗಿರ್ತಕ್ಕಂಥದ್ದು. ತಳಮಟ್ಟದಲ್ಲಿ ನಾವು ಕೂಡ ಜನರ ಸಂಪರ್ಕದಲ್ಲಿರ್ತೀವಿ. ಶಾಸಕರಿಗೆ ಹೋಲಿಸಿದ್ರೆ MLCಗಳು ಮತದಾರರ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಮತ್ತೊಂದು ಕಡೆಯಾಗಿ ಪಕ್ಷದ ನೆಲೆಯನ್ನು ಕೂಡ ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಎಸ್ಪೆಷಲಿ ಪದವೀಧರ ಶಿಕ್ಷಕರ ಕ್ಷೇತ್ರಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರು 15ರಿಂದ 20 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಅವರು ಮತದಾರರು ಪ್ರಾಥಮಿಕವಾಗಿ ಪದವೀಧರರು ಮತ್ತು ಶಿಕ್ಷಕರನ್ನು ಒಳಗೊಂಡಿದ್ದು ಅವರು ಸಮಾಜದಲ್ಲಿ ಪ್ರಮುಖ ಅಭಿಪ್ರಾಯವನ್ನು ಕೂಡ ರೂಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಶಿಕ್ಷಕರು ಗೌರವಾನ್ವಿತ ಪ್ರಭಾವಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾರ್ವಜನಿಕ ಗ್ರಹಿಕೆಯನ್ನು ರೂಪಿಸುವಲ್ಲಿ ಮತ್ತಷ್ಟು ಕೂಡ ಸಹಾಯವನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ವಿಧಾನ ಪರಿಷತ್ನಿಂದ ಕನಿಷ್ಠ 5 ಮಂದಿ ಸದಸ್ಯರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಸಂಪುಟದಲ್ಲಿ MLCಗಳ ಪ್ರಾತಿನಿಧ್ಯ ಇಲ್ಲದೆ ಇರೋದು ಕೂಡ ಕೌನ್ಸಿಲ್ ಸದಸ್ಯರಲ್ಲಿ ಅಸಮಾಧಾನ ಮತ್ತೆ ಅಸಮಾನತೆ ನಿರುತ್ಸಾಹ ಕೂಡ ಕಾಡ್ತಾ ಈ ಬೆಳವಣಿಗೆಗಳಾಗ್ತಾ ಇದವಲ್ಲ ತಿಮ್ಮೇಗೌಡ್ರೆ, ಒಂದ್ ಕಡೆ ಪತ್ರಗಳ ಮೇಲೆ ಪತ್ರ, ಇನ್ನೊಂದ್ ಕಡೆ ಕುರ್ಚಿ ಕಚ್ಚಾಟ ನಡೀತಾ ಇದೆ, ಎಲ್ಲೊಂದ್ ಕಡೆ ಸ್ವಲ್ಪ ಸೈಲೆಂಟ್ ಆಗಿರ್ರಪ್ಪ ಇದೆಲ್ಲವೂ ಕೂಡ ಬಗೆಹರಿಸುವವರೆಗೂ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ವಾ ಹೈಕಮಾಂಡ್ಗೆ? ಬಿಕಾಸ್ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಸಂದೇಶ ಕೊಡ್ತಾ ಇದೆ ಈ ಪತ್ರಗಳು ಕೂಡ. ಋತುರಾಜು, ನಾವು ನಿನ್ನೆಯಿಂದಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೀವಿ. ಇದು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಗಮನ ಸೆಳೆಯುವಂತ ಒಂದು ನಿಟ್ಟಲ್ಲಿ, ಹೈಕಮಾಂಡ್ನೇ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ನ ಒಂದು ಬಣ ಈ ಒಂದು ಸ್ಟ್ರಾಟಜಿಯನ್ನ ಅನುಸರಿಸ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದು ಪಕ್ಷದ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಎಲ್ಲ ಒಂದ್ ಕಡೆಗೆ ತಟಸ್ಥವಾಗಿದೆ. ಆದ್ರೆ ಒಂದು ಬಣ ಈ ಒಂದು ಕ್ಲಾರಿಟಿಗೋಸ್ಕರವಾಗಿ ಅಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ನಿಲುವೇನು ಅಂದ್ರೆ
DCM ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಇಲ್ವಾ ಅನ್ನುವಂತ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಹೊಸ ಶಾಸಕರ ಬರೆದಿದ್ದಾರೆ ಎನ್ನಲಾದಂತ ಒಂದು ಪತ್ರವನ್ನು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಇದೀಗ ಈ ಒಂದು MLCಗಳು ಈ ಹಿಂದೆ ನೋಡಿ 2025 ಅಕ್ಟೋಬರ್ ತಿಂಗಳಲ್ಲಿ ಬರೆದು AICC ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿರುವಂತದ್ದು. ಆದ್ರೆ ಇವತ್ತು ಈ ಒಂದು ಪತ್ರವನ್ನು ಮಾಡಿರೋದ್ರ ಹಿಂದೆ ಎಲ್ಲೋ ಒಂದ್ ಕಡೆಗೆ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋದ್ರ ಮುಖಾಂತರ ಹೈಕಮಾಂಡ್ ಇಂದ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳೋದಕ್ಕೆ ಇಂಥದ್ದೊಂದು ಸ್ಟ್ರಾಟಜಿ ಇಂಥದ್ದೊಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ಅಂದ್ರೆ ಈಗ ಹೈಕಮಾಂಡ್ ಎಂಟ್ರಿ ಆಗಿ ಅಕಸ್ಮಾತ್ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಓಕೆ ನಾಯಕತ್ವ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲ ಅವರು ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೆ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಇದ್ದಂತಾಗುತ್ತೆ. ಸೊ ಹೀಗಾಗಿ ಅದೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಈ ರೀತಿಯಾಗಿ ಪತ್ರಗಳನ್ನ ಬರೆಯೋ ಮುಖಾಂತರ ಹೈಕಮಾಂಡ್ ಎಂಟ್ರಿ ಆಗ್ಬೋದು ಅಂತ. ಖಂಡಿತವಾಗಿ 100% ನಿಜ. ಇಂಥದ್ದೊಂದು ಕ್ಲಾರಿಟಿಗೋಸ್ಕರವಾಗಿಯೇ ಕಾಂಗ್ರೆಸ್ನ ಒಂದು ಬಣ ಇಂಥದ್ದೊಂದು ಪತ್ರಗಳನ್ನ ವೈರಲ್ ಮಾಡ್ತಾ ಇದೆ, ಇಂಥದ್ದೊಂದು ಪತ್ರ ಸಮರವನ್ನ ಸಾರ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಬಹುತೇಕ ಶಾಸಕರುಗಳು ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪತ್ರವನ್ನು ಬರೆಯೋದ್ರ ಜೊತೆಗೆ ಇದೀಗ AICC ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧವಾಗಿ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಂಡ್ಯ ಶಾಸಕ ರವಿ ಗಣಿಗ ಅವರು ಕೂಡ ನಾವು AICC ವರಿಷ್ಠರನ್ನ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ AICC ನಾಯಕರನ್ನ ಭೇಟಿ ಮಾಡ್ತೀವಿ, ಅಲ್ಲೂ ಕೂಡ ಒತ್ತಡವನ್ನ ಏರುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರು. ಇದೀಗ ವಿಧಾನ ಪರಿಷತ್ ಸದಸ್ಯರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಉಭಯ ನಾಯಕರು ಇಬ್ಬರನ್ನು ಕೂಡ ಭೇಟಿ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.